ಒಂದೂರಲ್ಲಿ ಒಬ್ಬ ಮನುಷ್ಯ ಇಸ್ರೇಲ್ ಕುಲದಲ್ಲಿ ಹುಟ್ಟುತ್ತಾನೆ, ಇಸ್ರೇಲನಾಗಿ ಬೆಳೀತಾನೆ. ಆತನು ಬೆಳೆಯುತ್ತಾ ಬೆಳೆಯುತ್ತಾ ಚಿಕ್ಕ ವಯಸ್ಸಿನಿಂದಲೂ ಇಸ್ರೇಲ್ ಜನರನ್ನು ನೋಡ್ತಾನೆ. ಇಸ್ರೇಲ್ ಜನರು ಅನೇಕ ಜನರು 100ಕ್ಕೆ 90% ರೋಗದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿ, ಕುರುಡುತನದಲ್ಲಿ ಹುಟ್ಟುವುದು, ಬಾಧೆಯಲ್ಲಿ ಹುಟ್ಟುವುದು, ದೆವ್ವದ ಕಾಟದಲ್ಲಿ ಹುಟ್ಟುವುದು, ಬೆಳೆಯುವುದು, ಇದೆಲ್ಲ ಆತನು ಇಸ್ರೇಲ್ ಕುಲದಲ್ಲಿ ಆ ಮನುಷ್ಯ ಮಗು ಹುಟ್ಟಿದ ಮೇಲೆ ಆತನು ಬೆಳೆಯುತ್ತಾ 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 ಇಸ್ರೇಲ್ ಜನಗಳ ಬಳಿಯಲ್ಲಿ ಅವನು ಬೆಳೀತಾ ಬರ್ತಾನೆ. ಆ ಮನುಷ್ಯ ಬೆಳೆಯುತ್ತಾ ಆ ಧರ್ಮಶಾಸ್ತ್ರ ತೆಗೆದುಕೊಳ್ತಾನೆ. ಅದರಲ್ಲಿರುವ ಆಶೀರ್ವಾದಗಳನ್ನು ಕುರಿತು ಓದೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಓದುತ್ತಾ ಓದುತ್ತಾ ಹೌದು, ನನ್ನ ಜೀವಿತವನ್ನು ಧರ್ಮಶಾಸ್ತ್ರ ಹೇಳುವ ಪ್ರಕಾರ ಆಶೀರ್ವಾದದಲ್ಲಿ ಕಟ್ಕೊಳ್ಬೇಕೆಂಬುದಾಗಿ ಅವನು ಪ್ರತಿ ಒಂದನ್ನು ಚಾಚು ತಪ್ಪದೆ ಆ ಧರ್ಮಶಾಸ್ತ್ರನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಧರ್ಮಶಾಸ್ತ್ರದ ಆಶೀರ್ವಾದಗಳನ್ನೆಲ್ಲ ಆತನು ಅನುಭವಿಸ್ತಾನೆ. ಅವನು ಎಷ್ಟು ಶ್ರೀಮಂತನಾಗ್ತಾನೆ ಅಂದರೆ, ಅವನು ಹೋಗುವಾಗ ಆಶೀರ್ವಾದ, ಬರುವಾಗ ಆಶೀರ್ವಾದ, ಕೂರುವಾಗ ಆಶೀರ್ವಾದ, ಏನು ಬಿಸ್ನೆಸ್ ಮಾಡೋ ಆಶೀರ್ವಾದ, ಏನು ಮುಟ್ಟಿದ್ರೂ ಆಶೀರ್ವಾದ, ಎಲ್ಲ ಆಶೀರ್ವಾದಕ್ಕೆ ಆ ಮನುಷ್ಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಾಗ ಆತನು ಬರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಆತನು ನೋಡ್ತಾನೆ, ಅವನ ಮುಂದೆ ಇದ್ದಂಥವರು, ಕುಟುಂಬದವರು, ಅವನ ಸಂಬಂಧಗಳು ಅನೇಕ ರೋಗದಲ್ಲಿ, ಬಾಧೆಯಲ್ಲಿ ಇರುವುದನ್ನು ನೋಡ್ತಾನೆ. ಭಯಂಕರ ರೋಗದಲ್ಲಿ ತುತ್ತಾದರನ್ನು ನೋಡ್ತಾನೆ. ಅವ್ರ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನೀವು ಹೀಗಿದ್ದೀರಾ? ನೀವು ಯಾಕೆ ದೇವರು ನಮಗೆ ಧರ್ಮಶಾಸ್ತ್ರ ಕೊಟ್ಟಿದ್ದಾನಲ್ಲ, ಯಾಕೆ ನೀವು ಅದನ್ನು ಕೈಕೊಂಡು ನಡೀತಾ ಇಲ್ಲ? ಅವ್ರು ಹೇಳ್ತಾರೆ, ದೇವರು ಕೊಟ್ಟ ಧರ್ಮಶಾಸ್ತ್ರವನ್ನು ಪ್ರಾರಂಭ ಮಾಡ್ತೀವಿ, ಒಂದು ದಿವಸ ನಡಿತೀವಿ, ಇನ್ನೊಂದು ದಿವಸ ನಡೆಯೋಕ್ಕಾಗಲ್ಲ. ಆಗ ಧರ್ಮಶಾಸ್ತ್ರ ಹೇಳಲ್ಪಟ್ಟ ಎಲ್ಲ ಶಾಪ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಬರ್ತಾ ಇದೆ ಎಂಬುದಾಗಿ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದಾಗ ಅವ್ರಿಗೆ ಆಶೀರ್ವಾದಗಳನ್ನು ನೋಡ್ತಾ ಇದ್ರು. ಧರ್ಮಶಾಸ್ತ್ರ ಕೊಡಲ್ಪಟ್ಟ ಎಲ್ಲ ಆಜ್ಞೆಗಳಲ್ಲಿ 99 ನೆರವೇರಿಸಿ ಒಂದನ್ನು ನೆರವೇರಿಸದೇ ಇದ್ದಾಗ ಶಾಪವನ್ನು ಅವ್ರು ನೋಡ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಬರೋದಕ್ಕಿಂತ ಮುಂಚಿತವಾಗಿ ಜನರಿಗೆ ಒಂದು ನಿರೀಕ್ಷೆ ಇರಲಿಲ್ಲ. ಏನು ನಿರೀಕ್ಷೆ ಇರಲಿಲ್ಲ? ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೀನಿ, ಈ ಭೂಮಿ ಮೇಲೆ ಬೆಳಿತೀನಿ, ನಾನು ಬೆಳೆಯೋದಕ್ಕೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಆ ಧರ್ಮಶಾಸ್ತ್ರ ಹೇಳ್ತದೆ, ನೀನು ಇದನ್ನು ಮಾಡು, ಇದನ್ನು ಮಾಡಿದರೆ ನನ್ನ ಲೈಫ್ ಹಿಂಗಾಗ್ತದೆ, ನೀನು ಇದನ್ನು ಮಾಡಲಿಲ್ಲ ಅಂದರೆ ನಿನ್ನ ಲೈಫ್ ಹಿಂಗಾಗುತ್ತೆ ಅಂತ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೀತಾ ಇದ್ರು. ಆದರೆ ಅವ್ರು ಎಲ್ಲರಿಗೂ ಏನಿರಲಿಲ್ಲ ಅಂದರೆ ಒಂದು ನಿರೀಕ್ಷೆ ಇರಲಿಲ್ಲ. ಯಾವ ನಿರೀಕ್ಷೆ ಅಂದರೆ, ನಾನು ಈಗ ಸತ್ತರೆ ಎಲ್ಲಿಗೆ ಹೋಗ್ತೀನಿ, ನಾನು ಈಗ ಸತ್ತರೆ ಎಲ್ಲಿಗೆ ಹೋಗ್ತೀನಿ, ಮರಣ ಭಯ, ನನ್ನ ಸತ್ತರೆ ಏನಾಗ್ತೀನಿ, ನನ್ನ ಸತ್ತರೆ ಎಲ್ಲಿಗೆ ಹೋಗ್ತೀನಿ. ಧರ್ಮಶಾಸ್ತ್ರ ಎಲ್ಲ ಹುಡುಕಿದ್ರು. ಧರ್ಮಶಾಸ್ತ್ರದಲ್ಲಿ ಎಷ್ಟು ಆಜ್ಞೆಗಳು ಕೊಡಲ್ಪಟ್ಟಿತ್ತು? 613 ಆಜ್ಞೆಗಳು ಕೊಡಲ್ಪಟ್ಟಿತ್ತು. 613 ಆಜ್ಞೆಗಳು. ನೀವು 612 ಆಜ್ಞೆಗಳನ್ನು ಕೈಕೊಂಡು ನಡೀತೀರಿ, ಆದರೂ ಒಂದು ಆಜ್ಞೆ ತಪ್ತೀರಿ. ನೀವು ತಪ್ಪಿದ ತಕ್ಷಣ 612 ಆಜ್ಞೆ ಬಿದ್ದೋಗ್ಬಿಡ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಇಸ್ರೇಲ್ ಪ್ರಯತ್ನ ಮಾಡ್ತಿದ್ರೆ ನಾನು ಬ್ಲೆಸ್ಸಿಂಗ್ ಆಗಬೇಕು, ನಾನು ಇದು ಮಾಡಿದ್ರೆ ಬ್ಲೆಸ್ಸಿಂಗ್ ಆಗ್ತೀನಿ, ನಾನು ಇದ್ರ ಮಾಡಿದ್ರೆ ಬ್ಲೆಸ್ಸಿಂಗ್ ಆಗ್ತೀನಿ, ಇದ್ರ ಮಾಡಿದ್ರೆ ಬ್ಲೆಸ್ಸಿಂಗ್ ಆಗ್ತೀನಿ, ಇದ್ರ ಮಾಡಿದ್ರೆ ಬ್ಲೆಸ್ಸಿಂಗ್ ಆಗ್ತೀನಿ. ಆದರೆ ಆ ಹುಡುಗ ನೋಡ್ದ, ಆತನು ಬೆಳೀತಾ ಬೆಳೀತಾ ಧರ್ಮಶಾಸ್ತ್ರನ ಕೈಕೊಂಡು ನಡೆಯೋಕ್ಕೆ ಪ್ರಾರಂಭ ಮಾಡ್ದ. ತನ್ನ ಭಕ್ತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಧರ್ಮಶಾಸ್ತ್ರನ ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಆತನು ಮಾಡ್ತಾ 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 ಧರ್ಮಶಾಸ್ತ್ರನ ಮಾಡ್ತಾ ಮಾಡ್ತಾ ಆತನು ಶ್ರೀಮಂತನಾದ. ಆತನು ಶ್ರೀಮಂತನಾಗಿ ಒಂದು ದಿವಸ ಯೇಸು ಸ್ವಾಮಿ ಬಳಿ ಹತ್ರ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಯೇಸು ಹತ್ರ ಬರ್ತಾನೆ. ಅಂದರೆ ಧರ್ಮಶಾಸ್ತ್ರದಲ್ಲಿ ಏನಿರಲಿಲ್ಲ? ನಿತ್ಯ ಜೀವ ಧರ್ಮಶಾಸ್ತ್ರದಲ್ಲಿ ಇರಲಿಲ್ಲ. ಎಲ್ಲ ಕೊಡಲ್ಪಡ್ತು. ಈ ಲೋಕದಲ್ಲಿ ಹೆಂಗೆ ಅಭಿವೃದ್ಧಿ ಹೊಂದಬೇಕು, ನೀನು ಏನು ಮಾಡಬೇಕು, ಹೆಂಗೆ ಬ್ಲೆಸ್ಸಿಂಗ್ ಹೊಂದ್ಕೊಳ್ಬೇಕು, ಎಲ್ಲ ಕೊಡಲ್ಪಡ್ತು. ಆದರೆ ನಿತ್ಯ ಜೀವ ಧರ್ಮಶಾಸ್ತ್ರದಲ್ಲಿ ಇರಲಿಲ್ಲ. ಆತನು ಎಲ್ಲ ಕೈಕೊಂಡು ನಡೀತಾ ನಡೀತಾ ಅವನು ಆಸ್ತಿವಂತನಾದ, ದೊಡ್ಡ ಆಸ್ತಿವಂತನಾದ. ಆ ಆಸ್ತಿಯನ್ನೆಲ್ಲ ಅವನು ಹಿಂದೆ ಹಾಕ್ಕೊಂಡಿದ್ದ, ಅವನ ಲೈಫಲ್ಲಿ ಜೀವಿಸ್ತಾ ಇದ್ದ. ಆಗ ಯೇಸು ಹತ್ರ ಬಂದು ಕೇಳ್ತಾನೆ, ನಾನು ಧರ್ಮಶಾಸ್ತ್ರ ಎಲ್ಲ ಕೈಕೊಂಡು ನಡೆದಿದ್ದೀನಲ್ಲ, ಏನೋ ನನಗೊಂದು ಮಿಸ್ ಇದೆ, ಏನೋ ಒಂದು ನನ್ನ ಲೈಫಲ್ಲಿ ಮಿಸ್ ಇದೆ. ಇವತ್ತು ಲೋಕ ಮತ್ತು ಕ್ರೈಸ್ತರು ಏನೇನೋ ಎದುರು ನೋಡ್ತಾರೆ ಅಂದರೆ, ಅಯ್ಯೋ ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಲ್ಲ, ನನ್ನ ಲೈಫಲ್ಲಿ ಏನೋ ಮಿಸ್ ಇದೆ, ನಾನು ಇಷ್ಟು ಕೇಳ್ಕೊಳ್ತೀನಲ್ಲ, ನನ್ನ ಲೈಫಲ್ಲಿ ಏನೋ ಮಿಸ್ ಇದೆ, ನನಗಿದು ಆಗಬೇಕಾಗಿತ್ತು, ಆಗ್ತಾ ಇಲ್ಲ, ಈ ಪ್ರಾಬ್ಲಮಲ್ಲಿ ನನಗೆ ಆಗ್ತಾ ಇಲ್ಲ, ಈ ತೊಂದರೆಯಲ್ಲಿದ್ದೀನಿ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಈ ರೋಗದಲ್ಲಿದ್ದೀನಿ ನಾನು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ನನ್ನ ಲೈಫಲ್ಲಿ ಏನೋ ಒಂದು ಮಿಸ್ ಇದೆ. ಹಲ್ಲೆಲೂಯಾ. ಆದರೆ ಅವನಿಗೆ ಎಲ್ಲ ಕೊಡಲ್ಪಟ್ಟಿದ್ರು, ಅವನಿಗೆ ನಿತ್ಯ ಜೀವ ಮಿಸ್ ಆಗಿತ್ತು. ಅವನು ಅಂದ್ಕೊಂಡ ನಿತ್ಯ ಜೀವ ಅಂದರೆ ಏನೋ ಒಂದು ಆಶೀರ್ವಾದ, ಅದು ನನ್ನ ನಿತ್ಯ ಕಾಲಕ್ಕೆ ನಾನು ಜೀವಿಸ್ಬೇಕು, ನಾನು ಏನು ಮಾಡಬೇಕು? ಈ ಬೋಧಕನ ಹತ್ರ ಹೋದ್ರೆ ಹೇಳ್ತಾನೆ,
ನೋಡೋಣ ಇವನೇನು ಸ್ಪೆಷಲ್ ಹೇಳ್ತಾನೆ ಅಂತ ಬೋಧಕನ ಹತ್ರ ಹೋದ. ಆದರೆ ಏಸು ಹೇಳ್ತಾನೆ, ಆ ಜೀವ ಅಂದರೆ, ನಿತ್ಯ ಜೀವ ಅಂದರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ಯಾರು ನಿತ್ಯ ಜೀವ ಅಂದ್ರೇನು? ಪವಿತ್ರಾತ್ಮನು. ನಾವು ಅಂದ್ಕೊಂತೀವಿ ಅಂದರೆ, ಯೇಸು ಸ್ವಾಮಿ ನಂಬಿದೀವಪ್ಪ, ನಮ್ಮ ಪರಲೋಕ ಸಿಕ್ಬಿಡುತ್ತೆ, ನಿತ್ಯ ಕಾಲ ಜೀವಿಸ್ತೀನಿ. ಇಲ್ಲ, ನಿತ್ಯ ಜೀವ ಅಂದರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ಏನಾದರೂ ನೀನೇ